ಅಲ್ಲಮ್ಮ, ನಿನ್ನ ಮಗನ ಯಾಕೆ ಚರ್ಚ್ನಲ್ಲಿರೋ ಅನಾಥಾಶ್ರಮಕ್ಕೆ ಬಿಟ್ಟಿದ್ಯಾ? ನಿಮ್ಮ ಮನೆ ಕಡೆ ಚೆನ್ನಾಗಿದ್ದೀರ ತಾನೆ? ಮಗನ್ನ ಜೊತೆಲಿ ಇಟ್ಕೊಂಡು ಸಾಕ್ಬೇಕಲ್ವಾ? ಅಣ್ಣ, ದಯವಿಟ್ಟು ನನ್ನೀಗೇನು ಕೇಳಬೇಡಿ. ನನ್ನ ಗಂಡನಿಂದ ನಿಮ್ಮ ಪ್ರಾಣ ಉಳಿದಿದೆ ಅಲ್ವಾ? ಈಗ ನಿಮ್ಮಿಂದ ಇದೊಂದು ಸಹಾಯ ಕೇಳ್ತೀನಿ. ದಯವಿಟ್ಟು ನನ್ನ ಮಗುನ ದತ್ತು ತಗೊಂಡು ನೀವು ಸಾಕೋಣೆ. ಸಾಕೋಣಿ ಲಕ್ಷ್ಮಿ. ಅಂದರೆ ಅವ್ರ ಮಗನೇ ನೀವು ದತ್ತು ತಗೊಂಡ್ರಾ? ಹೌದು ಜಾನು, ಅವಳಷ್ಟೊಂದು ಬಲವಂತ ಮಾಡಿದಾಗ ನಮಗಿಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಅವಳು ಏನೋ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾಳೆ ಅನ್ನೋದು ಅರ್ಥ ಆಯಿತು. ಆದರೆ ಏನು ಅಂತ ಅವಳು ಹೇಳಲಿಲ್ಲ. ನಾವು ಅವಳು ಹೇಳಿದಾಗೆ ದತ್ತುಗೆ ಒಪ್ಕೊಂಡು ಚರ್ಚ್ ಹತ್ರ ಹೋದ್ವಿ. ಅವಳು ಅಲ್ಲಿಗೆ ಬಂದು ಅವಳೇ ಮುಂದೆ ನಿಂತು ನಮಗೆ ದತ್ತು ಕೊಡಿಸಿದ್ಲು. ನೋಡಪ್ಪ, ಇನ್ಮುಂದೆ ನಿನಗೆ ಅಪ್ಪ ಅಮ್ಮ ಎಲ್ಲ ಅವರೇ. ನೀನು ಇನ್ಮುಂದೆ ಅವ್ರ ಜೊತೆಗೆ ಇರಬೇಕು, ಆಯ್ತಾ? ನಾನ್ಯಾಕೆ ಅವ್ರ ಜೊತೆ ಇರಬೇಕು? ನಾನು ನಮ್ಮ ಅಮ್ಮನ ಜೊತೆ ಇರ್ತೀನಿ. ಪುಟ್ಟ, ಅದು ಹಾಗಲ್ಲ ಕಂದ. ನೋಡು, ಅಮ್ಮ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ಬೇಕಲ್ವಾ? ಅಲ್ಲಿವರೆಗೂ ನೀನು ಇವ್ರ ಜೊತೆನೇ ಇರಬೇಕು ಕಂದ. ದೇವಸ್ಥಾನದಿಂದ ಸುತ್ಕೊಂಡ್ ಬಂದಾದ್ಮೇಲೆ ಇವ್ರ ಮನೆಗೆ ಬರ್ತೀರಮ್ಮ ನಾನು ಕರ್ಕೊಂಡು ಹೋಗಕ್ಕೆ? ಹೂ ಕಂದ, ಖಂಡಿತ ಬರ್ತೀನಿ. ದೇವಸ್ಥಾನದಿಂದ ಬಂದ ತಕ್ಷಣ ನಾನು ಬಂದು ನಿನ್ನ ಹತ್ರ ಕರ್ಕೊಂಡು ಹೋಗ್ತೀನಿ. ಈಗ ಅವ್ರ ಜೊತೆ ಇರ್ತೀಯಾ? ಪುಟ, ಅವರು ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಜೊತೆಗೆ ನಾನು ಆಗಾಗ ಬಂದು ನೀನು ನೋಡ್ತಾ ಇರ್ತೀನಿ. ಹೌದು ಕಂದ. ಅಂದರೆ ಅಣ್ಣಂಗೆ ಮಾತು ಬರ್ತಿತ್ತ? ಹೌದು ಜಾನು, ನಿಮ್ಮಣ್ಣ ತುಂಬ ಚೆನ್ನಾಗಿ ಮುದ್ದಾಗಿ ಮಾತಾಡ್ತಿದ್ದ. ಅವನನ್ನು ನಾವು ದತ್ತು ತಗೊಂಡ್ಮೇಲೆ ಚರ್ಚಲ್ಲೇ ಬಿಟ್ಟು ಬಂದ್ವಿ. ಯಾಕೆಂದರೆ ಒಂದು ಒಳ್ಳೆ ದಿನ ನೋಡಿ ಅವನ್ನ ಕರ್ಕೊಂಬರೋಣ ಅಂತ. ಹಾಗೆ ಒಂದಿನ ಕರ್ಕೊಂಬರೋಣ ಅಂತ ಹೋದಾಗ ಅವನಿಗೆ ಮಾತೇ ಬರ್ತಿರ್ಲಿಲ್ಲ. ಬಿಡಪ್ಪ, ನೋಡು, ನಿನ್ನ ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ನಿನಗೆ ಮಾತು ಬರೋ ಹಾಗೆ ಮಾಡ್ತೀವಿ. ಫಾದರ್, ಮಗುಗೇನಾಯ್ತು? ನಾವು ಅವತ್ತು ಬಂದಾಗ ಅವನು ಚೆನ್ನಾಗಿ ಮಾತಾಡ್ತಾ ಇದ್ನಲ್ಲ. ಅದು ನಮ್ಮ ಅನಾಥಾಶ್ರಮದಲ್ಲಿ ಬೆಂಕಿ ಅವಘಡ ಆಯಿತು. ಅವಾಗಿಂದ ಇವನು ಈ ಥರ ಆಗಿದ್ದಾನೆ. ನನಗೂ ತುಂಬ ದುಃಖ ಇದೆ. ಸರಿ ಫಾದರ್, ಅವರನ್ನು ನಾವು ಕರ್ಕೊಂಡು ಹೋಗ್ತೀವಿ. ಅವತ್ತು ಆ ಚರ್ಚಲ್ಲಿ ನಡೆದ ಘಟನೆಯಿಂದ ನಮ್ಮ ಬೆಂಕಿಗೆ ಮಾತು ನಿಂತೋಯ್ತು. ಕಿವಿನೂ ಕೇಳಿಸ್ತಿರೋ ಹಾಗಾಯಿತು. ಏನು ಮಾಡಬೇಕು ಅಂತ ನಮಗೂ ತೋರಿಸಿಲ್ಲ. ಇನ್ನೂ ನಿಲ್ಲಿರೋದು ಬೇಡ ಅಂತ ಹೇಳಿ ನಮ್ಮ ಮನೆಗೆ ಕರ್ಕೊಂಡು ಬಂದ್ವಿ. ನಮ್ಮ ಬೆಂಕಿ ಕಾಲ್ಗುಣದಿಂದ ನಮಗೊಂದು ಕುಟುಂಬ ಸಿಕ್ಕಿದಾಗಾಯಿತು. ನಿಮ್ಮಪ್ಪ ಒಂದು ಗ್ಯಾರೇಜ್ ಓಪನ್ ಮಾಡಿದ್ರು. ತುಂಬ ಚೆನ್ನಾಗೆಲ್ಲ ನಡೀತಿತ್ತು. ಆಗಲೇ ಸಂತು ಹುಟ್ಟಿದ. ಆದರೆ ಸಂತುಗೆ ಏನೋ ಆರೋಗ್ಯದ ಸಮಸ್ಯೆ ಆಯಿತು. ಅವನನ್ನು ಸರಿ ಮಾಡ್ಸೋಕ್ಕೋಸ್ಕರ ನಿಮ್ಮಪ್ಪ
ತನ್ನ ಸ್ನೇಹಿತನಿಗೆ ಗ್ಯಾರೇಜ್ನ ಮಾರೋ ಹಾಗಾಯಿತು. ಗ್ಯಾರೇಜ್ ಮಾಡಿದ ದುಡ್ಡಿಂದ ಸಂತುನೇನೋ ಸರಿ ಮಾಡ್ಕೊಂಡ್ವಿ. ಆಮೇಲೆ ನೀವೆಲ್ಲರೂ ಹುಟ್ಟಿದ್ವಿ. ಗ್ಯಾರೇಜ್ ಇರೋವರೆಗೂ ಬೆಂಗಳೂರಲ್ಲಿದ್ವಿ. ಗ್ಯಾರೇಜ್ ಮಾರಿದ್ಮೇಲೆ ತುಮಕೂರಿಗೆ ಬಂದು ಸೇರಿಕೊಂಡ್ವಿ. ಆಮೇಲೆ ಏನಾಯಿತು ಅಂತ ನಿನಗೆ ಗೊತ್ತಲ್ಲಮ್ಮ. ಅಮ್ಮ, ಹಾಗಿದ್ರೆ ಅವ್ರು ದತ್ತು ಕೊಟ್ಟಾದ್ಮೇಲೆ ಮತ್ತೆ ನಿಮಗೆ ಯಾವತ್ತೂ ಸಿಕ್ಕೇ ಇಲ್ವಾ? ಇಲ್ಲಮ್ಮ, ಇವಳಿಂದ ನಮ್ಗೆ ಅಷ್ಟೊಂದು ಉಪಕಾರ ಆಯಿತು. ಆದರೆ ಇವಳು ಎಲ್ಲಿ ಹೋದ್ಲು ಅಂತಲೇ ಗೊತ್ತಾಗಲಿಲ್ಲ. ಇವಳು ಗಂಡನಿಂದ ನಿಮ್ಮಪ್ಪನ ಪ್ರಾಣ ಉಳಿತು. ಇವಳಿಂದ ಮಗು ಇಲ್ದಿರೋ ನನಗೆ ತಾಯಿ ಆಗೋ ಭಾಗ್ಯ ಸಿಕ್ತು. ಇವಳು ಹೇಗೆ ಬಯಸಿದ್ಲೋ ಹಾಗೆ ನಾನು ವೆಂಕಿನ ಸಾಕಿದ್ದೀನಿ. ನಮ್ಮ ವೆಂಕಿನೂ ಅಷ್ಟೇ, ಇವಳಷ್ಟೇ ಒಳ್ಳೆ ಸ್ವಭಾವದನು. ಈಗ ಅವನ ಕಾಲ ಮೇಲೆ ಅವ್ನು ನಿಂತಿದ್ದಾನೆ, ಸಂಪಾದನೆ ಮಾಡ್ತಿದ್ದಾನೆ. ಈಗೇನಾದರೂ ಇವಳು ಸಿಕ್ಕಿದ್ರೆ ವೆಂಕಿನ ಇವಳಿಗೆ ಒಪ್ಪಿಸಿ ನನ್ನ ಜನ್ಮನ ಸಾರ್ಥಕ ಮಾಡ್ಕೊಳ್ತೀನಿ. ಅಮ್ಮ, ಅವರಿಗೆ ಒಂದೇ ಮಗು ಇದ್ದಿದ್ದ ಅಥವಾ ಇನ್ನೊಂದು ಮಗು ಏನಾದರೂ ಆಗಿತ್ತಾ? ಇಲ್ಲ ಜಾನು, ಅವ್ರಿಗೆ ವೆಂಕಿ ಒಬ್ಬನೇ ಮಗ, ಅದು ನಮ್ಮ ಮುಂದೆನೇ ಹುಟ್ಟಿದವನು. ಅಮ್ಮ, ಆಗ ಅಣ್ಣನ ಹೆಸರೇನು? ಅರ್ಜುನ್ ಅಂತ. ಅರ್ಜುನ್ ಅಂತನಾ? ಮತ್ತೆ ಎಲ್ಲರೂ ವೆಂಕಿ ವೆಂಕಿ ಅಂತೀರಾ? ವೆಂಕಿ ಅನ್ನೋದು ಅವರಪ್ಪನ ಹೆಸರು, ವೆಂಕಟೇಶ್ ಅಂತ. ಆ ಪುಣ್ಯಾತ್ಮ ಮಾಡಿದ ತ್ಯಾಗಕ್ಕೆ ಅವರನ್ನು ನಾವು ಮರೆಯೋದು ಬೇಡ, ಪ್ರತಿದಿನ ಅವ್ರು ನೆನಪಿರಲಿ ಅನ್ನೋದಕ್ಕೋಸ್ಕರ ನಾವು ಅವನಿಗೆ ವೆಂಕಿ ಅಂತ ಹೆಸರಿಟ್ವಿ. ಚಿಕ್ಕಂದಿನಿಂದ ಅವನ ವೆಂಕಿ ಅಂತಲೇ ಕರೆಯೋದ್ರಿಂದ ನಿಮ್ಗೆ ಯಾರಿಗೂ ಅವ್ನ ನಿಜವಾದ ಹೆಸರು ಗೊತ್ತಿಲ್ಲ. ಹೇಳಿ ಮೇಡಮ್, ನಾನೇನು ಮಾಡಬೇಕು? ಈ ಉಪ್ಪಿನಕಾಯಿನ ತಗೊಂಡು ಹೋಗಿ ಅಲ್ಲಿ ಅಂಗಡಿ ಕಾಣಿಸ್ತಿದ್ಯಲ್ಲ ಅಲ್ಲಿ ಕೊಡಬೇಕು. ನಾನು ಕೊಟ್ಟರೆ ತಗೋತಾರೆ ಮೇಡಮ್ ಅವರು? ನೀನು ಕೊಟ್ಟರೆ ತಗೊಳ್ಳಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಈ ಉಪ್ಪಿನಕಾಯಿನ ಸಿದ್ದೇಗೌಡರು ಕೊಟ್ಟರು ಅಂತ ಹೇಳಬೇಕು. ನೀನು ಯಾರು ಅಂತ ಕೇಳಿದ್ರೆ ನಾನು ಇಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ, ಸಿದ್ದೇಗೌಡರು ಬೇರೆ ಶಾಪ್ಗೆ ಸಪ್ಲೈ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಹೇಳಬೇಕು. ಸರಿ ಮೇಡಮ್. ಸರ್, ಉಪ್ಪಿನಕಾಯಿ ತೊಗೊಳ್ಳಿ. ಯಾರಪ್ಪ ನೀನು? ಇದಕ್ಕೆ ಮುಂಚೆ ನೀನು ನೋಡೇ ಇಲ್ವಲ್ಲ? ಸರ್, ನಾನು ಹೊಸದಾಗಿ ಕೆಲಸ ಸೇರ್ಕೊಂಡಿದ್ದೀನಿ. ನಮ್ಮ ಸಿದ್ದೇಗೌಡರು ಇದ್ದಾರಲ್ಲ, ಅವ್ರು ಬೇರೆ ಕಡೆ ಡೆಲಿವರಿ ಕೊಡೋಕೆ ಹೋಗಿದ್ದಾರೆ. ಅದಕ್ಕೆ ನಿಮ್ಮ ಅಂಗಡಿ ಕೊಟ್ಟಪ್ಪ ಅಂತ ನಾನು ಕಳಿಸಿದ್ರು. ಇನ್ಮೇಲೆ ನಾನೇ ಬರ್ತೀನಿ. ಹಾಗಾದ್ರೆ ಕೊಡಪ್ಪ.